ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಟಿ ವಿ ಎಸ್ ಎಂಟಾರ್ಕ್ 150 ಟಾಪ್ ಎಂಡ್ ಮಾಡಲ್. ಇಲ್ಲಿ ನೋಡಿ, ನಾನು ಕೀ ಆಫ್ ಮಾಡ್ತೀನಿ. ಕೀ ಆನ್ ಮಾಡೋದನ್ನ ಆನ್ ಮಾಡಿದಾಗ ಇಲ್ಲೇನು ಬರುತ್ತೆ, ಸರ್ವಿಸ್ ಓವರ್ ಡ್ಯೂ ಅಂತ ಬರ್ತಿದೆ. ಇಲ್ಲಿ ನೋಡಿ, ಸರ್ವಿಸ್ ಡ್ಯೂ ಅಂತ ಬರ್ತಿದೆ. ಇದು ಇವಾಗ ತೆಗಿಬೇಕು ಅಂದರೆ ಏನು ಮಾಡಬೇಕು, ಇವಾಗ ಫಸ್ಟ್ ಏನು ಮಾಡಬೇಕು, ಇಲ್ಲಿ ನೋಡಿ ಓಡಿಯೋ ಅಂತ ಇದೆ. ಈ ಓಡಿಯೋ ಅಲ್ಲಿ ಇರಬೇಕು. ಈ ಓಡಿಯೋ ಅಲ್ಲಿ ಇದ್ದರೆ ಮಾತ್ರ ಸರ್ವಿಸ್ ರಿಮೈಂಡ್ರು ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ಇದು ಬೇಕಿದ್ರೆ ಇಲ್ಲಿ ನೀವು ಬಟನಲ್ಲಿ ಚೇಂಜ್ ಮಾಡ್ಕೋಬೋದು. ಇದು ಬೇಕಿದ್ರೆ ರೇಂಜು, ಆವರೇಜು ಯಾವ್ದು ಬೇಕಿದ್ರೂ ಇಟ್ಕೋಬೋದು. ಇದು ಓಡಿಯೋ ಪೊಸಿಷನಲ್ಲಿ ಇರಬೇಕು, ಆವಾಗ ಮಾತ್ರ ಸರ್ವಿಸ್ ರಿಮೈಂಡ್ರು ಹೋಗೋದು. ಇಲ್ಲಿ ನೋಡಿ 4 ಬಟನ್ಸ್ ಇದೆ. ಈ ಬಟನ್ಸ್ನಲ್ಲಿ ಒಂದು ಸೆಟ್ ಬಟನ್ ಇದೆ. ಈ ಸೆಟ್ ಬಟನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿರಿ, ಕೆಳಗಡೆ ಬರಬೇಕು. ಇಲ್ಲಿ ಮೈ ವೆಹಿಕಲ್ ಅಂತ ಬಂದಿದೆ ನೋಡಿ. ಈ ಮೈ ವೆಹಿಕಲಲ್ಲಿ ಕ್ಲಿಕ್ ಮಾಡಬೇಕು. ಮತ್ತು ಸೆಟ್ ಬಟನ್ ಇಲ್ಲಿ ಬಂತ, ಇಲ್ಲಿ ಸರ್ವಿಸ್ ಅಂತ ಇದೆ. ಈ ಸರ್ವಿಸಲ್ಲಿ ಇದು ಸೆಟ್ ಬಟನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇದು ಫಸ್ಟ್ ಸರ್ವಿಸ್ ವೆಹಿಕಲ್. ಇಲ್ಲಿ 500 ಕಿಲೋಮೀಟ್ರ್ ಅಂತ ಬರ್ತಿದೆ. ಇವಾಗ ನೆಕ್ಸ್ಟ್ ಸರ್ವಿಸ್ ಡ್ಯೂ ಅಂತ ಬರ್ತಿದೆ. ಇವಾಗ ಏನು ಮಾಡಬೇಕು, ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಬೇಕು. ಮಾಡಿದ್ವಾ? ಇಲ್ಲಿ ನೋಡಿರಿ 5500 ಕಿಲೋಮೀಟ್ರ್ ಅಂತ ಬಂತು. ಇವಾಗ ಇದು ನೆಕ್ಸ್ಟ್ ಸರ್ವಿಸು ಯಾವಾಗ ಬರಬೇಕು ಅಂತಂದರೆ 5500 ಕಿಲೋಮೀಟ್ರಿಗೆ ನೆಕ್ಸ್ಟ್ ಸರ್ವಿಸಿಗೆ ಬರಬೇಕು. ಆವಾಗ ಬಂದಾಗ ಏನಾಗುತ್ತೆ, ಇಲ್ಲಿ ಸರ್ವಿಸ್ ಓವರ್ ಡ್ಯೂ ಅಂತ ಮತ್ತೆ ಬರುತ್ತೆ. 5500 ಕಿಲೋಮೀಟ್ರಿಗೆ ಮತ್ತೆ ಓವರ್ ಡ್ಯೂ ಅಂತ ಬರುತ್ತೆ. ಇವಾಗ ನೋಡಿ, ನಾನು ಕೀ ಆನ್ ಮಾಡಿ ಆಫ್ ಮಾಡ್ತೀನಿ. ಇಲ್ಲಿ ನೋಡಿ, ಇವಾಗ ಸರ್ವಿಸ್ ರಿಮೈಂಡರ್ ನಿಮಗೆ ಹೋಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಓಕೆ, ಬಾಯ್.